ಆಲ್ಮೋಸ್ಟ್ 12-13 ವರ್ಷ ಆಗಿದೆ ನಾನು ಹೇರ್ ಡ್ರೈಯರ್ ಯೂಸ್ ಮಾಡಿ. ನಾರ್ಮಲ್ ಆಗಿ ನಾನು ತಲೆ ಸ್ನಾನ ಆದಮೇಲೆ ಗಾಳಿ ಗುಣಕ್ಕೊಳ್ಳುತ್ತೆ ಅಂತ ಹಾಗೆ ಬಿಟ್ಬಿಡ್ತಾ ಇದ್ದೆ, ಅಥವಾ ಏರ್ ಕೂಲರ್ ಯೂಸ್ ಮಾಡ್ತಾ ಇದ್ದೆ. ಬಟ್ ರೀಸೆಂಟಾಗಿ ಏರ್ ಕೂಲರ್ ಹಾಳಾಗಿದ್ರಿಂದ ಎಮರ್ಜೆನ್ಸಿಗೆ ಹೇರ್ ಡ್ರೈ ಮಾಡಬೇಕು ಅಂದರೆ ಏನು ಮಾಡೋದು, ಅದಕ್ಕೆ ಫೈನಲಿ ಮನ್ಸು ಮಾಡಿ ನಾನು ಒಂದು ಹೇರ್ ಡ್ರೈಯರ್ ತಗೊಂಡೇ ಬಿಟ್ಟೆ. ಬಟ್ ಹೇರ್ ಡ್ರೈ ಮಾಡಿ ಸ್ಟೈಲ್ ಮಾಡೋದಕ್ಕೆ ನಾನು ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಫ್ರಂಟಲ್ಲಿ ಈ ಥರ ಪೋನಿಟೇಲ್ ಹಾಕ್ಕೊಂಡು ನಾನು ಎಲ್ಲ ಹೇರ್ ಗ್ಯಾದರ್ ಮಾಡಿ ರೋಲ್ ಮಾಡಿ ಐ ಮ್ಯಾನೇಜ್ ಟು ಡೂ ದಿಸ್ ಹೇರ್ ಸ್ಟೈಲ್ ವೆರಿ ಕ್ವಿಕ್ಲಿ, ಬಿಕಾಸ್ ಇನ್ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ನಾನು ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಹೋಗಬೇಕಾಗಿತ್ತು. ಹೀಟಿಂದ ನನ್ನ ಹೇರನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನಾನು ಲಾರಿಯಲ್ ಪ್ಯಾರಿಸ್ ಹೇರ್ ಸೀರಮ್ನ ಯೂಸ್ ಮಾಡಿದೆ. ದಟ್ಸ್ ಮೈ ಗೋ ಟು ಹೇರ್ ಸೀರಮ್. ಬೈ ದ ವೇ, ನನ್ನ ಮಗ ಹುಟ್ಟೋದಕ್ಕೂ ಮುಂಚೆ ನನ್ನ ಹತ್ರ ಹೇರ್ ಸ್ಟ್ರೈಟ್ನರ್ ಇತ್ತು, ಬಟ್ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರಲಿಲ್ಲ. ಹೇರ್ ಡ್ಯಾಮೇಜ್ ಆಗುತ್ತೆ ಅಂತ 6 ತಿಂಗಳಿಗೋ 1 ವರ್ಷಕ್ಕೋ ಯೂಸ್ ಮಾಡ್ತಾ ಇದ್ದೆ. ಸೊ ಐ ರಿಯಲಿ ವಾಂಟೆಡ್ ಟು ಮೇಂಟೈನ್ ಮೈ ಹೇರ್ ನ್ಯಾಚುರಲಿ. ಬಟ್ ಬ್ಯಾಂಗ್ಳೂರ್ ವೆದರ್ ಸಿಕ್ಕಾಪಟ್ಟೆ ಕನ್ಫ್ಯೂಸಿಂಗ್. ಒಂದೊಂದ್ಸಲ ಮಳೆ ಬರುತ್ತೆ, ಒಂದೊಂದ್ಸಲ ಚಳಿ ಇರುತ್ತೆ, ಒಂದೊಂದ್ಸಲ ಗಾಳಿ ಇರುತ್ತೆ, ಬಟ್ಟೆನೂ ಒಣಗಲ್ಲ, ಕೂದಲು ಒಣಗಲ್ಲ. ಪ್ರಾಡಕ್ಟ್ ಯಾವುದು, ಪ್ರೈಸ್ ಎಷ್ಟು ಎಲ್ಲನೂ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾವುದೇ ಲಿಂಕ್ ನಾನು ಶೇರ್ ಮಾಡ್ತಾ ಇಲ್ಲ, ಸೊ ದಯವಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿಬಿಡಿ. ಹಾಗೆ ಫೈನಲ್ ಲುಕ್ ಹೇಗಿದೆ ಅಂತ ಹೇಳಿ.